ಆ ಮನೇನ ಆಸ್ತಿನ ಹಕ್ಕುದಾರರಾದ ಅವ್ರಿಗೆ ಕೊಟ್ಟು ನನಗೆ ನನ್ನ ತಂದೆ ಕೊಟ್ಟಿರೋ ಮನೆಗೆ ನಾನು ಹೋದ್ನೇ ಹೊರತು ನನಗೆ ಪ್ರತ್ಯೇಕವಾಗಿ ಹೋಗಕ್ಕೆ ಯಾರೂ ಹೇಳಲಿಲ್ಲ. ನನ್ನ ಹೆಂಡತಿಗೆ ನಾನು ಅಂದರೆ ನಿಜವಾಗ್ಲೂ ಪ್ರಾಣ. Objection, Your Honor. Proceed. ನಿಜವಾಗ್ಲೂ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಗಂಡ ಎಲ್ಲಿರ್ತಾರೋ ಹೆಂಡತಿ ಕೂಡ ಅಲ್ಲೇ ಇರ್ಬೇಕಲ್ವಾ? ನೀವು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ರಾಮನ ಹಿಂದೆ ಹೋದಂತ ಸೀತೆ ಹಾಗೆ ನಿಮ್ಮ ಜೊತೆ ಬರದೆ ಅದೇ ಮನೆಯಲ್ಲೇನೆ ಯಾಕೆ ಉಳ್ಕೊಂಡ್ರು ಅಂತ ಹೇಳ್ತೀರಾ ಮಿಸ್ಟರ್ ರಾಜಾರಾಮ್? ಯಾಕಂದ್ರೆ ನಿಮ್ಮ ಹೆಂಡತಿಗೆ ನಿಮಗಿಂತ ನಿಮ್ಮ ಆಸ್ತಿ ಮತ್ತೆ ಮನೆನೇ ಮುಖ್ಯ ಆಯ್ತು. ಅದೇ ಪ್ರಾಣ. ಅದಕ್ಕೆ ಅವರು ಅದೇ ಮನೆಯಲ್ಲೇ ಉಳ್ಕೊಂಡ್ರು. ಸುಳ್ಳು ಸುಳ್ಳು ಸುಳ್ಳು. ನಮ್ ದೊಡ್ಡಮ್ಮ ಆಸ್ತಿಗೋಸ್ಕರ ಅಲ್ಲ, ನನಗೋಸ್ಕರ ಅಲ್ಲೇ ಇದ್ರು. ಏನಾದ್ರೂ ಹೇಳ್ಬೇಕನ್ಕೊಂಡ್ರೆ ಕಟ್ಕಟೇಲ್ ಬಂದು ಹೇಳಿ. ನೀವ್ ಯಾರು ಅಂತ ಹೇಳಿ. ನಿಮಗೋಸ್ಕರ ಯಾಕೆ ಉಳ್ಕೊಂಡ್ರು? ಅದು ನಾನು ಜಾನಕಿ ಅವರ ತಂಗಿ ಮಗಳು. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಮೆರಿಕಾದಲ್ಲೇನೆ. ನನ್ನ ಮಮ್ಮ ಕ್ಯಾನ್ಸರ್ ಇಂದ ಸಾಯ್ತಿರುವಾಗ ನನ್ನನ್ನ ನಮ್ ದೊಡ್ಡಮ್ಮನ ಕೈಗೆ ಒಪ್ಸಿ ಭಾಷೆ ತಗೊಂಡ್ರು. ಅದಕ್ಕೆ ನಮ್ ದೊಡ್ಡಮ್ಮ ನನ್ನನ್ನ ಬಿಡೋಕಾಗ್ದೆ, ಅಮ್ಮನಿಗೆ ಕೊಟ್ಟಿರೋ ಮಾತನ್ನ ತಪ್ಪಕ್ಕಾಗ್ದೆ ನನಗೋಸ್ಕರ ಆ ಮನೇಲಿ ನನ್ ಜೊತೆನೆ ಉಳ್ಕೊಂಡ್ರು. ಆಸ್ತಿಗೋಸ್ಕರ ಮಾತ್ರ ಅಲ್ಲ ಸರ್. ನಮ್ ದೊಡ್ಡಪ್ಪನ ಮೇಲೆ ಪ್ರೀತಿ ಇಲ್ದೆ ಅಂತೂ ಅಲ್ಲ. ನಮ್ ದೊಡ್ಡಮ್ಮ ದೇವತೆ ಅಂತ ನಾವ್ ಹೇಳೋದಲ್ಲ. ನಮ್ಮೂರಲ್ಲಿ ಯಾರ್ ಮನೇಲಿ ಕೇಳಿದ್ರು ಇದನ್ನೇ ಹೇಳ್ತಾರೆ ಜಡ್ ಸರ್. ಆ ಪ್ರಿಯಾಂಕಾ ಅವರು ಸಹಾಯ ಮಾಡೋದಕ್ಕೆ ನಮ್ ದೊಡ್ಡಪ್ಪನ ಮನೆಗೆ ಬರ್ತಿರುವಾಗ ಇವ್ರು ತಡೆಯೋಕಾಗ್ದೆ ಅವರನ್ನ ಸಾಯಿಸಿದ್ದಾರೆ ಅನ್ನೋ ಮಾತುಗಳು ಸ್ವಲ್ಪನೂ ಸತ್ಯ ಅಲ್ಲ. ನಮ್ ದೊಡ್ಡಮ್ಮ ಆ ಪ್ರಿಯಾಂಕಾ ಅವ್ರನ್ನ ಖಂಡಿತ ಸಾಯಿಸಿಲ್ಲ. ಯುವರ್ ಆನರ್, ಕೊಂದಿಲ್ಲ ಅನ್ನೋ ಈಕೆ ಮಾತನ್ನ ನಂಬೇಕಾ? ನಾನೇ ಕೊಂದೆ ಅಂತ ಮರ್ಡರ್ ವೆಪನ್ ಜೊತೆಗೆ ಸಾಕ್ಷಿ ಜೊತೆಗೆ ಪೊಲೀಸ್ಗೆ ಸರೆಂಡರ್ ಆದಂತ ಈಕೆ ಮಾತನ್ನ ನಂಬೇಕಾ ಯುವರ್ ಆನರ್? ಜಡ್ ಸರ್, ಹೇಳ್ಬೇಕನ್ಕೊಂಡ್ರೆ ಕಟ್ಕಟೇಲ್ ಬಂದು ಹೇಳಿ. ನಮ್ಮಮ್ಮ ಮಾರಣ ಯುದ್ಧದಿಂದ ಆ ಪ್ರಿಯಾಂಕನ ಅವರೇ ಸಾಯಿಸಿದ್ರು ಅಂತ ಬೇಕು ಅಂತ ಆ ತಪ್ಪನ್ನ ಅವ್ರ ಮೇಲೆ ಹಾಕೊಂಡಿದ್ದಾರೆ ಹೊರತು ಅವ್ರಿಗೆ ಕೆಲಸ ಮಾಡಿಲ್ಲ. ಅವ್ರ ಗನ್ನನ್ನು ಕೂಡ ಯೂಸ್ ಮಾಡಿಲ್ಲ. ಆ ಕೊಲೆನ ನಮ್ಮಮ್ಮ ಮಾಡಿಲ್ಲ. ಹಾಗಿದ್ರೆ ಕೊಲೆನ ನಾನೇ ಮಾಡಿದೆ ಅಂತ ಈಕೆ ಯಾಕೆ ಹೇಳಿದ್ರು? ಹೇಳಿ, ಅವರಿಗೆ ಬುದ್ಧಿ ಸ್ಥಿಮಿತದಲ್ಲಿಲ್ವಾ?
ಮತಿ ಸ್ಥಿಮಿತದಲ್ಲಿರೋದ್ರಿಂದಾನೇ ಹೇಳಿದ್ದಾರೆ. ಪತಿ ಭಕ್ತಿ ಹೆಚ್ಚಾಗಿರೋದ್ರಿಂದ ಹಾಗೆ ಹೇಳಿದ್ದಾರೆ. ಇದೇನಮ್ಮ, ಕೊಲೆ ಕೇಸ್ನಲ್ಲಿ ಪತಿ ಭಕ್ತಿ ಎಲ್ಲಿಂದ ಬಂತು? ಸತ್ತೋಗಿರುವಂತ ಪ್ರಿಯಾಂಕಾಗೂ ಕೊಲೆ ಮಾಡಿರುವಂತ ಈಕೆ ಪತಿಗೂ ಅಕ್ರಮ ಸಂಬಂಧ ಏನಾದ್ರೂ ಇರ್ಬೋದು ಅನ್ನೋ ಅನುಮಾನದಿಂದ ತಾನೇ? ಇಲ್ಲ, ಹಾಗೇನೂ ಇಲ್ಲ. ನಮ್ಮಮ್ಮಂಗೆ ನಮ್ಮಪ್ಪನ ಮೇಲೆ ಕನ್ಸಲ್ಲು ಅಂತ ಯೋಚನೆ ಬರೋದೇ ಇಲ್ಲ. ನಮ್ಮಪ್ಪ ಯಾವುದೇ ಕಾರಣಕ್ಕೂ ಬೇರೆ ಸ್ತ್ರೀನ ಆ ದೃಷ್ಟಿಲಿ ನೋಡೋದಿಲ್ಲ. ಆ ಪ್ರಿಯಾಂಕಾ ನಮ್ಮ ಕುಟುಂಬದ ಮೇಲೆ ಹಾಗೆ ಸಾಧಿಸ್ತಾ ಇದ್ರು. ನಮ್ಮಮ್ಮ ನಮ್ಮಪ್ಪ ಬೇರೆ ಬೇರೆ ಮನೇಲಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅದನ್ನೇ ಉಪಯೋಗಿಸ್ಕೊಂಡು ನಮ್ಮನೆ ಸುತ್ತಾನೆ ಓಡಾಡ್ತಾ ನಮ್ಮನೆನ ಒಡಿಬೇಕು ಅಂತ ಪ್ರಯತ್ನ ಪಟ್ರು. ಆ ನಿಜ ನಮ್ಮಪ್ಪಂಗೆ ಗೊತ್ತಾಗಿದೆ. ಆಗ ಅವರು ಆವೇಶದಲ್ಲಿ ಅಲ್ಲಿಗೆ ಹೋಗಿದ್ದಾರೆ. ಅದನ್ನ ನೋಡಿರೋ ನಮ್ಮಮ್ಮ ನಮ್ಮಪ್ಪನ ತಡೆಯೋದಕ್ಕೆ ಅವ್ರು ಹಿಂದೆನೆ ಹೋಗಿದ್ದಾರೆ. ಅಷ್ಟರಲ್ಲೇ ಪ್ರಿಯಾಂಕಾ ಅವ್ರ ಮನೆಯಲ್ಲೇ ಸತ್ತು ಹೋಗ್ಬಿಟ್ಟಿದ್ದಾರೆ. ಆ ಕೊಲೆನ ನಮ್ಮಪ್ಪನೇ ಮಾಡಿರ್ಬೋದೇನೋ ಅನ್ಕೊಂಡು ಯಾರೋ ಮಾಡಿರೋ ಕೊಲೆ ಆರೋಪನ ನಮ್ಮಮ್ಮ ಅವ್ರ ಮೇಲೆ ಹಾಕೊಂಡಿದ್ದಾರೆ. ನಮ್ಮಮ್ಮಂಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಇನ್ನು ನೀವು ಹೋಗ್ಬೋದು. ಕೇಳಿದ್ರಲ್ಲ ಯುವರ್ ಆನರ್, ತಾಯಿ ಕೊಲೆ ಮಾಡಿದೆ ಅಂತ ಒಪ್ಕೊಂಡಿದ್ದಾರೆ. ಮಗಳು ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದು ಅಲ್ಲದೆ ಈ ಕೊಲೆ ಕೇಸ್ನಿಂದ ಈಕೆನ ಬಿಡುಗಡೆ ಮಾಡಬೇಕು ಅಂತ ಹೆಣ್ಣು ಮಕ್ಕಳು ಇಬ್ರು ದೊಡ್ಡ ಕಥೆನೇ ಸೃಷ್ಟಿ ಮಾಡಿ ಸಿನಿಮಾ ಕತೆ ಹಾಗೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇವರ ಮಾತುಗಳನ್ನ ಪರಿಗಣನೆಗೆ ತಗೋಬಾರದು ಅಂತ ನನ್ನ ಅಭಿಪ್ರಾಯ ಯುವರ್ ಆನರ್. ಜಾನಕಿ ಅವರೇ, ಕೊಲೆ ನೀವು ಮಾಡಿದ್ರಾ ಮಾಡಿಲ್ವಾ? ಮಾಡಿಲ್ಲ ಸ್ವಾಮಿ. ಆಬ್ಜೆಕ್ಷನ್ ಯುವರ್ ಆನರ್. ಪ್ರೊಸೀಡ್. ಏನಂದ್ರಿ? ನೀವೇ ಕೊಲೆ ಮಾಡಿಲ್ವಾ? ನಾನು ಮಾಡಲಿಲ್ಲ. ನನ್ನ ಮಗಳು ಹೇಳಿದ್ದೆಲ್ಲ ಸುಳ್ಳಲ್ಲ, ಅವಳು ಹೇಳಿದ್ದೆಲ್ಲ ನಿಜ. ನನ್ನ ಗಂಡ ಆವೇಶದಲ್ಲಿ ಪ್ರಿಯಾಂಕನ ಕೊಲೆ ಮಾಡಿಬಿಟ್ರು ಏನು ಅಂತ ಅವನ್ನ ಅಪಾರ್ಥ ಮಾಡಿಕೊಂಡು ಅವ್ರನ್ನ ಉಳಿಸೋಕ್ಕೋಸ್ಕರ ನಾನೇ ಮಾಡಿದ್ದು ಅಂತ ಸುಳ್ಳು ಹೇಳಿಬಿಟ್ಟೆ. ಅಂದ್ರೆ ನಿಮ್ಮ ಮಗಳು ಹೇಳಿದ್ದು ನಿಜ ಅಂತೀರಾ? ಹೌದು. ನೀವು ಕೊಲೆ ಮಾಡಿದ್ದು ಸುಳ್ಳು ಅಂತೀರಾ? ಹೌದು. ಹಾಗಿದ್ರೆ ನಿಮ್ಮ ಮಗಳು ಇದಕ್ಕಿಂತ ಮುಂಚೆ ಆಸ್ತಿಗೋಸ್ಕರನೋ ಯಾವುದಕ್ಕೋಸ್ಕರನೋ ಉಳ್ಕೊಳ್ಳಿಲ್ಲ. ನಮ್ಮಮ್ಮನ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮ ದೊಡ್ಡಪ್ಪನ ಜೊತೆ ಹೋಗದೆ ನಮ್ಮ ಜೊತೆನೆ ಉಳ್ಕೊಂಡ್ರು ಅಂತ ಹೇಳಿದಂತ ಮಾತುಗಳು ಸುಳ್ಳೇ ತಾನೇ? ಇಲ್ಲ. ಯಾಕಿಲ್ಲ? ಮಾತು ಕೊಟ್ರೆ ಪ್ರಾಣ ಹೋದ್ರೂ ಮಾತು ತಪ್ಪದಂತ ಮಾತಿಗೆ ನಿಲ್ಲುವಂತ ವ್ಯಕ್ತಿ ತಾನೇ ನೀವು.
ಆದ್ರೆ ಈಗ ಕೊಂದಿದ್ದೀನಿ ಅಂತ ಒಂದ್ಸಲ, ಕೊಂದಿಲ್ಲ ಅಂತ ಇನ್ನೊಂದ್ಸಲ ಯಾಕೆ ಹೇಳ್ತಾ ಇದ್ದೀರಾ? ಅಂದ್ರೆ ಈಕೆ ಮಕ್ಕಳು ಹೇಳಿದಂತ ಮಾತನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಯುವರ್ ಆನರ್. ಇಲ್ಲ ಮಹಾಸ್ವಾಮಿ, ನಾನು ಯಾವತ್ತೂ ಮಾತನ್ನು ತಪ್ಪಿಸಿಲ್ಲ, ಮಾತನ್ನ ಬದಲಾಯಿಸೂ ಇಲ್ಲ. ಈಗ ಮಾತನ್ನ ಬದಲಾಯಿಸ್ತಾ ಇದ್ದೀರಲ್ಲ. ಸಾಯಿಸ್ದೆ ಅಂತ ಹೇಳಿದ್ದು ನೀವೇ ತಾನೇ? ಈಗ ಸಾಯಿಸಿಲ್ಲ ಅಂತ ಹೇಳ್ತಾ ಇರೋದು ನೀವೇ ಅಲ್ವಾ? ಈ 2 ದಿವಸದ ಮಧ್ಯೆ ನಡೆದಿರೋ ಘಟನೆಗಳು ಸತ್ಯನ ಅಲ್ವಾ ಅಂತ ನೀವ್ಯಾಕೆ ಪರಿಶೀಲಿಸ್ತಾ ಇಲ್ಲ ಮಹಾಸ್ವಾಮಿ? ಹೌದು, ಅವಾಗ ನಾನೇ ಮಾಡಿದ್ದು ಅಂತ ನನ್ನ ಗಂಡನ ಉಳಿಸೋಕ್ಕೋಸ್ಕರ ನಾನು ಒಪ್ಕೊಂಡಿದ್ದೆ. ಈಗ ನಿಜ ಏನು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ಈಗ ನಾನು ನಿಜ ಏನು ಅಂತ ಹೇಳ್ದೆ ಹೋದ್ರೆ ನಿಜವಾದ ಅಪರಾಧಿನ ನಾನೇ ರಕ್ಷಣೆ ಮಾಡಿದ ಹಾಗಾಗ್ಬಿಡುತ್ತೆ. ಅದಕ್ಕೆ ನನಗೀಗ ನಿಜ ಹೇಳಬೇಕು ಅಂತ ಅನ್ನಿಸ್ತು. ಓಕೆ ಶ್ರೀಮತಿ ಜಾನಕಿ ಅವರೇ, ನಾನು ಆತರಪಟ್ಟು ನನ್ನ ಗಂಡನಿಗೋಸ್ಕರ ಕೊಲೆ ಕೇಸನ್ನ ನನ್ನ ಮೇಲೆ ಹಾಕೊಂಡೆ. ಈಗ ನಿಜ ಹೇಳದೆ ಹೋದ್ರೆ ನಿಜವಾದ ಕೊಲೆಗಾರನಿಗೆ ಶಿಕ್ಷೆ ಆಗಲ್ಲ ಅಂತ ತುಂಬಾ ಒಳ್ಳೆ ಮಾತನ್ನೇ ಹೇಳಿದ್ರಿ. ಕೊಲೆನ ನೀವು ಮಾಡಲಿಲ್ಲ, ನಿಮ್ ಗಂಡನೂ ಮಾಡಿಲ್ಲ. ಹಾಗಿದ್ರೆ ನಿಜವಾದ ಕೊಲೆಗಾರ ಯಾರು? ಹೇಳಿ. ನನಗೆ ಗೊತ್ತಿಲ್ಲ. ಹೋಗ್ಲಿ, ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅವತ್ತು ಪ್ರಿಯಾಂಕಾ ಕೊಲೆ ಆದಂತ ಜಾಗದಲ್ಲಿ ಈಕೆ ಗಂಡ ಮತ್ತೆ ಪ್ರಿಯಾಂಕಾ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಆ ಊರಲ್ಲೂ ಕೂಡ ಆ ಪ್ರಿಯಾಂಕಾಗೆ ಅವರ ಕುಟುಂಬ ಮತ್ತೆ ಈಕೆ ಗಂಡನ್ನ ಬಿಟ್ರೆ ಬೇರೆ ಯಾರ ಜೊತೆಗೂ ಸಂಬಂಧ ಇಲ್ಲ. ನಾನು ಈಗಾಗಲೇ ಹೇಳ್ದ ಹಾಗೆ ದೂರ ಆದಂತ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರಿಯಾಂಕಾ ಬಂದಿದ್ರು. ಆಕೆ ಬಂದಿದ್ದನ್ನ ಸಹಿಸ್ಕೊಳ್ಳೋದಕ್ಕಾಗದೆ ಈಕೆ ಅವ್ರನ್ನ ಕೊಂದ್ರು. ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡಿದ್ದಾರೆ ಯುವರ್ ಆನರ್. ಆದ್ರೆ ಗಂಡನ ಈಗ ತನ್ನ ಕಡೆಗೆ ತಿರುಗಿಸ್ಕೊಂಡು ತನಗೆ ಅನುಕೂಲ ಆಗೋ ಹಾಗೆ ಹೇಳಿಸಿ, ತನ್ನ ಹೆಣ್ಣು ಮಕ್ಕಳಿಂದ ಹೊಸ ಕತೆಗಳನ್ನ ಹೇಳಿಸಿ ಈ ಕೇಸ್ನಿಂದ ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯುವರ್ ಆನರ್. ಈಕೆ ಹೇಳುವಂತ ಕತೆಗಳನ್ನ ಪರಿಗಣನೆಗೆ ತಗೊಳ್ದೆ ಹತ್ಯೆ ಆದಂತ ಜಾಗದಲ್ಲಿ ಸಿಕ್ಕಂತ ಸಾಕ್ಷಿ ಮತ್ತೆ ಆಧಾರಗಳನ್ನ ಪರಿಗಣನೆಗೆ ತಗೊಂಡು ಪೂರ್ತಿಯಾಗಿ ಪರಿಶೀಲಿಸಿ ಇಲ್ಲಿ ನಿಂತಿರುವಂತ ಅಪರಾಧಿಗೆ ಸರಿಯಾದ ಶಿಕ್ಷೆಯನ್ನ ವಿಧಿಸಬೇಕು ಅಂತ ನಾನು ಕೋರ್ಟ್ನ ಪ್ರಾರ್ಥನೆ ಮಾಡ್ಕೊಳ್ತೇನೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ನನ್ನ ಕ್ಲೈಂಟ್ ಬಗ್ಗೆ ನಿಜ ಏನು ಅಂತ ತಿಳ್ಕೊಳ್ದೇನೆ ಹೀಗೆ ಕೇಳೋದು ನಿಜವಾಗ್ಲೂ ಸರಿಯಲ್ಲ ಯುವರ್ ಆನರ್.
ನನ್ನ ಕ್ಲೈಂಟ್ ಒಬ್ಬ ಜವಾಬ್ದಾರಿ ಇಲ್ಲದೆ ಇರೋ ವ್ಯಕ್ತಿ ಅಲ್ಲ ಯುವರ್ ಆನರ್. ತುಂಬಾ ಜವಾಬ್ದಾರಿ ಇರುವಂತಹ ವ್ಯಕ್ತಿ. ತನ್ನ ಗಂಡನ ಮೇಲೆ ಇರೋ ಗೌರವದಿಂದಾಗಿ ಇವರು ಅಲ್ಲಿ ನಡೆದಿರೋ ತನಗೆ ಗೊತ್ತಿರೋ ವಿಷಯನ ಹೇಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಇವರೇ ಕೊಲೆ ಮಾಡಿದ್ರೆ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೋದಿತ್ತಲ್ಲ ಯುವರ್ ಆನರ್. ಅಷ್ಟಕ್ಕೂ ಕೊಲೆ ಆದ್ಮೇಲೆ ತುಂಬಾ ಹೊತ್ತು ಅಲ್ಲೇ ಇದ್ದು ಪೊಲೀಸ್ನವ್ರು ಬರೋವರೆಗೂ ಅಲ್ಲೇ ಇದ್ದು ತಮಗ್ ತಾವೇ ಯಾಕೆ ಸಿಕ್ಕಾಕೋತಾರೆ ಯುವರ್ ಆನರ್? ನನ್ನ ಕ್ಲೈಂಟ್ ಹೇಳಿರೋ ನಿಜಾನ ತಾವು ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಯುವರ್ ಆನರ್. 10 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋ ನಮ್ಮ ನ್ಯಾಯಾಲಯದ ಧ್ಯೇಯವನ್ನ ಪರಿಗಣಿಸಿ ಈ ನಿರಪರಾಧಿಯನ್ನ ಅಪರಾಧಿ ಅಂತ ಪರಿಗಣಿಸಬೇಡಿ ಅಂತ ಕೇಳ್ಕೊತೀನಿ. ನಿಜವಾದ ಅಪರಾಧಿಗಳು ಯಾರು ಅಂತ ಕಂಡುಹಿಡಿಯಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಅಂತ ನ್ಯಾಯಾಲಯವನ್ನ ಕೇಳ್ಕೊಳ್ತಾ ಇದ್ದೀನಿ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಪ್ರೊಸೀಡ್. ಡಿಫೆನ್ಸ್ ಲಾಯರ್ ಹೇಳೋ ಹಾಗೆ ಈಕೆ ಅಮಾಯಕಿ ಅಲ್ಲ, ಹಂತಕಿ ಯುವರ್ ಆನರ್. ಡಿಫೆನ್ಸ್ ಲಾಯರ್ ಮಾತುಗಳನ್ನ ಪರಿಗಣನೆಗೆ ತಗೊಂಡು ಈಕೆಗೆ ಕಾಲಾವಕಾಶವನ್ನ ಕೊಟ್ರೆ ಈ ನಿಜವಾದ ಅಪರಾಧಿ ಬೇರೆ ಅಮಾಯಕರನ್ನ ಇದರಲ್ಲಿ ಸಿಕ್ಸುವಂತ ಅಪಾಯ ಇದೆ ಯುವರ್ ಆನರ್. ನೀವು ಸಾಕ್ಷ್ಯಾಧಾರಗಳನ್ನ ನಂಬಿ ಈಕೆಗೆ ಇವತ್ತೇ ಈಗಲೇ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಈ ಮೂಲಕ ಕೋರ್ಟ್ ಅನ್ನ ಕೇಳ್ಕೊಳ್ತಾ ಇದ್ದೇನೆ ಯುವರ್ ಆನರ್. ಸರ್, ನಮ್ಮಮ್ಮ ಈ ತಪ್ಪನ್ನು ಮಾಡಿಲ್ಲ. ನಮ್ಮ ಹತ್ರ ಸಾಕ್ಷಿ ಆಧಾರಗಳಿಲ್ಲ. ಅದನ್ನ ತಗೊಂಡು ಬರೋದಕ್ಕೆ ನಮಗ್ ಸ್ವಲ್ಪ ಸಮಯ ಮಾಡಿಕೊಡಿ. ಈ ಕೊಲೆ ಯಾರು ಮಾಡಿದ್ದಾರೆ ಅಂತ ನಾವು ತಿಳ್ಕೊತೀವಿ. ದಯವಿಟ್ಟು ನಮಗ್ ಸ್ವಲ್ಪ ಸಮಯ ಕೊಡಿ. ಹೌದು ಜಡ್ಜ್ ಸರ್, ಸ್ವಲ್ಪ ಟೈಮ್ ಕೊಡಿ. ಮಾನವೀಯತೆ ದೃಷ್ಟಿಯಿಂದ ಡಿಫೆನ್ಸ್ ಲಾಯರ್ ಅವರ ಮಾತುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವರ ಮಕ್ಕಳು ಮನವಿ ಮಾಡಿಕೊಂಡಿದ್ದಕ್ಕೆ ಈ ಕೇಸನ್ನು ಇನ್ನೂ ವಿವರವಾಗಿ ಪರಿಶೀಲಿಸಬೇಕೆಂದು ಪೊಲೀಸರಿಗೆ ತಿಳಿಸುತ್ತಾ ಶ್ರೀಮತಿ ಜಾನಕಿ ಹೇಳಿದ ಹಾಗೆ ನಿಜವಾಗ್ಲೂ ಈ ಕೊಲೆನ ಅವರು ಮಾಡದೇ ಇದ್ರೆ ನಿಜವಾದ ಅಪರಾಧಿನ ಯಾರು ಅಂತ ಹುಡ್ಕೋದಕ್ಕೆ ಈ ತೀರ್ಪನ್ನು ಮುಂದಿನ ಶುಕ್ರವಾರಕ್ಕೆ ಮುಂದೂಡ್ತಾ ಇದ್ದೀನಿ. The court is adjourned. ನೋವು ಪಡಬೇಡ ಜಾನಕಿ, ನಿಂಗೇನು ಆಗಲ್ಲ, ಧೈರ್ಯವಾಗಿರೋ. ಜಾನಕಿ, ನೀನ್ ಒಳ್ಳೆತನನ ಮರೆತು ನಿನ್ನನ್ನು ಅಪಾರ್ಥ ಮಾಡ್ಕೊಂಡು ಏನೇನೋ ಅಂದ್ಬಿಟ್ಟೆ. ಎಷ್ಟೋ ಸಲ ಶಾಪನೂ ಹಾಕಿದ್ದೀನಿ. ನನ್ನ ಮಗನಿಗೋಸ್ಕರ ನೀನ್ ಆ ಕೇಸ್ನ ನಿನ್ ಮೇಲೆ ಹಾಕೊಂಡು ಇಷ್ಟು ದೊಡ್ಡ ಶಿಕ್ಷೆ ತಗೊಳ್ಳೋಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಿಲ್ಲದೆ ಹೋಯ್ತು. ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ ಅತ್ತೆ, ಹಾಗೆಲ್ಲ ಮಾತಾಡ್ಬೇಡಿ.
ಕೊಲೆ ಕೇಸ್ ತನ್ನ ತಲೆ ಮೇಲೆ ಹಾಕೊಳ್ಳೋ ಅಷ್ಟು ಪ್ರೀತಿ ಇವಾಗ ಬಂದಿದೆ. ಆದ್ರೆ ಈ ಪ್ರೀತಿ ಮುಂಚೆನೆ ಇದ್ದಿದ್ರೆ, ಆವಾಗ್ಲೇ ಆ ದಿನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಅಣ್ಣನ ಜೊತೆಗೆ ನಾವು ಆ ಮನೆ ಬಿಟ್ಟು ಆಚೆ ಬರೋ ಅವಶ್ಯಕತೆ ಇರ್ಲಿಲ್ವಲ್ಲ. ಆ ಪ್ರಿಯಾಂಕಾ ನಮ್ಮನೆ ಒಳಗಡೆ ನುಗ್ಗಿ ಅಂಥ ಕೆಲಸ ಮಾಡೋದಕ್ಕೆ ಅವಳಿಗೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಈಗ ಆ ಸಾವು ಕೆಸನ ತಲೆ ಮೇಲೆ ಹಾಕೊಂಡು ಈ ರೀತಿ ದುಃಖ ಪಡೋ ಅವಶ್ಯಕತೆನೇ ಇರಲಿಲ್ಲ. ಹೌದು, ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋ ಹಾಗೆ ಎಲ್ಲ ಆಗೋದ್ಮೇಲೆ ಆ ಕೊಲೆ ಕೇಸು ನಿಮ್ಮೇಲ್ ಬಂದ್ಮೇಲೆ ಯೋಚನೆ ಮಾಡ್ತಿದ್ದೀರಾ ಅತ್ತಿಗೆ?